ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನದ ವಿಡಿಯೋದಲ್ಲಿ ಹೊಸ ಬಾಡಿಗೆ ಮನೆಗೆ ಹೋಗುವಾಗ ಮತ್ತು ಒಂದು ಮನೆಯಿಂದ ಇನ್ನೊಂದು ಮನೆಗೆ ನಾವು ಲಗೇಜನ್ನು ಶಿಫ್ಟ್ ಮಾಡುವಾಗ ಯಾವ ರೀತಿ ಮಂಗಳ ದ್ರವ್ಯಗಳನ್ನು ತೆಗೆದುಕೊಂಡು ಹೋಗಬೇಕು ಮತ್ತು ಯಾವ ವಸ್ತುಗಳನ್ನು ತೆಗೆದುಕೊಂಡು ಹೋಗಬಾರ್ದು ಮತ್ತು ಯಾವ ದಿನ ನಾವು ಬಾಡಿಗೆ ಮನೆಗೆ ಹೋದರೆ ಬಹಳ ಶ್ರೇಷ್ಠ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಜನ ಕಾಮೆಂಟಲ್ಲಿ ಕೇಳಿರೋದು, ಈ ಅಧಿಕ ಮಾಸ ಮತ್ತು ಜ್ಯೇಷ್ಠ ಮಾಸದಲ್ಲಿ ನಾವು ಬಾಡಿಗೆ ಮನೆಗೆ ಹೋಗಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ, ಹೋಗಬಹುದಾ ಅಂತ ಕೇಳಿದ್ದೀರಾ. ಕೆಲವೊಮ್ಮೆ ಅನಿವಾರ್ಯತೆಗಳು ಇದ್ದಾಗ ಒಂದು ಒಳ್ಳೆಯ ನಕ್ಷತ್ರ ರಾಶಿಗಳನ್ನು ನೋಡಿಕೊಂಡು ಒಳ್ಳೆ ದಿನ ನೋಡಿಕೊಂಡು ಹೋಗೋದು ಶ್ರೇಷ್ಠ ಅಂತ ಹೇಳ್ತೀವಿ. ಇನ್ನು ಯಾವುದೇ ಮನೆಗೆ ಅಂದರೆ ಸ್ವಂತ ಮನೆ ಇರೋರು ಮನೆಯನ್ನು ಕಟ್ಟಿಸುವಾಗಲೇ ಬಾಗಿಲು ಯಾವ ದಿಕ್ಕಿಗಿರಬೇಕು, ಆ ಮನೆಯ ಯಜಮಾನ ಅಂತ ಇರ್ತೀವಿ ನೋಡಿ, ಅವರ ಒಂದು ರಾಶಿ ಫಲಕ್ಕಿರ್ಬೋದು, ನಕ್ಷತ್ರ ಫಲಕ್ಕಿರ್ಬೋದು, ಯಾವ ಬಾಗಿಲನ್ನು ನಾವು ಯಾವ ದಿಕ್ಕಿನಲ್ಲಿ ಇಟ್ಕೊಂಡು ಹೋದರೆ ಸೂಕ್ತ ಮತ್ತು ಒಂದು ವಾಸ್ತು ಪ್ರಕಾರ ಯಾವ ರೀತಿ ಹೋದರೆ ಕಟ್ಟಿಸಿದ್ರೆ ಮನೆ ಸೂಕ್ತ ಅಂತೇಳಿ ತಿಳ್ಕೊಂಡು ಕಟ್ಟಿಸಿರ್ತಾರೆ. ಇನ್ನು ಬಾಡಿಗೆ ಮನೆಗೆ ಹೋಗೋರಾದರೆ ನಾವು ಹೋಗ್ಬೇಕಾದಂತಹ ಅನಿವಾರ್ಯತೆ ಇದ್ದೇ ಇರುತ್ತೆ. ಬಾಗಿಲು ಯಾವ ಕಡೆನಾದರೂ ಇರಲಿ ಅಥವಾ ವಾಸ್ತುವನ್ನೆಲ್ಲ ನೋಡ್ಕೊಂಡು ಹೋದರೆ ಬಾಡಿಗೆ ಸಿಗೋದಿಲ್ಲ ಅಂಥೇಳಿ ನಾವು ಹೋಗಲೇಬೇಕಾದಂಥ ಪರಿಸ್ಥಿತಿ ಕೆಲವೊಂದು ಸರಿ ಇದ್ದಾಗ, ಅಂತಹ ಟೈಮಲ್ಲಿ ನಾವು ಚಿಕ್ಕ ಪುಟ್ಟ ಒಂದು ವಾಸ್ತು ಟಿಪ್ಸನ್ನು ಫಾಲೋ ಮಾಡಿಕೊಂಡು ಹೋಗಬೇಕು. ಇನ್ನು ನಿಮಗೆ ಟೈಮ್ ಇದೆ ಅನ್ನೋರಾದರೆ ಆದಷ್ಟು ನಿಮ್ಮ ಮನೆಯ ಯಜಮಾನರು ಅಂದರೆ ನಿಮ್ಮ ಪತಿ ಇರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಅತ್ತೆ ಮಾವ ಇದ್ದರೆ ಮಾವನ ಒಂದು ರಾಶಿ ನಕ್ಷತ್ರದ ಪ್ರಕಾರ ನೀವು ಯಾವ ಬಾಗಿಲು ಬರುತ್ತೆ ಅಂತ ತಿಳ್ಕೊಳ್ಳಿ. ಕೆಲವರಿಗೆ ಅಂದರೆ ಮೇಷರಾಶಿ, ಕರ್ಕ ರಾಶಿ, ಈ ರಾಶಿಯವರಿಗೆ ಆದಷ್ಟು ಅಂದರೆ ಅಶ್ವಿನಿ ನಕ್ಷತ್ರದವರಿಗೆ, ಈ ಒಂದು ನಕ್ಷತ್ರದ ಮತ್ತು ರಾಶಿಯವರಿಗೆ ಪೂರ್ವ ಬಾಗಿಲು ಬರುತ್ತೆ. ಇನ್ನು ಪಶ್ಚಿಮ ಬಾಗಿಲು ಅಂದರೆ ಮಿಥುನ ರಾಶಿ, ಕನ್ಯಾ ರಾಶಿ ಇವರಿಗೆ ಪಶ್ಚಿಮ ಬಾಗಿಲು ಬರುತ್ತೆ. ಇನ್ನು ಈ ಒಂದು 2-3 ರಾಶಿಗಳು ಸೇರ್ಕೊಳ್ತವೆ. ಅಂದರೆ ಮೊದಲನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ ಅಂತ ಇರುತ್ತೆ. ಆ ಪಾದಗಳ ವೈಸಲ್ಲಿ ಸೇರ್ಕೊಳ್ತವೆ. ಇನ್ನು ದಕ್ಷಿಣ ಬಾಗಿಲು ಸಾಮಾನ್ಯವಾಗಿ ಮಕರ ರಾಶಿ, ಮೂಲ ನಕ್ಷತ್ರದಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳಿಗೆ ಬರುತ್ತೆ. ಅಂದರೆ ಮಕರ ರಾಶಿ ಮತ್ತು ಧನಸ್ಸು ರಾಶಿ, ಅದರಲ್ಲೂ ಕೂಡ ಧನಲಕ್ಷ್ಮಿ, ಬಸವರಾಜು, ಭಾಗ್ಯ ಈ ರೀತಿ ವ್ಯಕ್ತಿಗಳಲ್ಲಿ ಮತ್ತು ಜ ಅಕ್ಷರದಲ್ಲಿ ಬರುವಂತಹ ವ್ಯಕ್ತಿಗಳು, ಈ ಒಂದು ಮಕರ ರಾಶಿಯಲ್ಲಿ ಬರುವಂತಹದ್ದು, ಅಂಥವರಿಗೆ ಈ ದಕ್ಷಿಣ ಬಾಗಿಲು ಬರುತ್ತೆ. ಉತ್ತರ ಬಾಗಿಲು ಅಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಬರುತ್ತೆ. ಆದರೆ ಉಳಿದವರು ನೋಡಿಕೊಂಡು, ಅಂದರೆ ಈ ಸಿಂಹ ರಾಶಿ ಇವರೆಲ್ಲ ನಾವು ಉತ್ತರ ಬಾಗಿಲನ್ನು ನೋಡಿಕೊಂಡು ಅಕ್ಷರದಲ್ಲಿ ಬರ್ತಾರಲ್ಲ, ಮಮತಾ, ಮಂಜು, ಈ ರೀತಿಯ ಒಂದು ಮನೋಹರ್ ಅಂಥವರು ಆದಷ್ಟು ಉತ್ತರ ಬಾಗಿಲ ಕಡೆ ಹೋದರೆ ಬಹಳ ಶ್ರೇಷ್ಠ. ಉತ್ತರ ಬಾಗಿಲು ಮನೆಗೆ ಹೋದರೆ ಬಹಳ ಶ್ರೇಷ್ಠ ಅಂತ ಹೇಳ್ತೀವಿ. ಹಾಗಾಗಿ ರಾಶಿ ಫಲಗಳನ್ನು ತಿಳ್ಕೊಂಡು ನೀವು ಅದನ್ನು ಯಾವ ಬಾಗಿಲು ಯಾವ ದಿಕ್ಕಿನಲ್ಲಿರುವಂತಹ ಬಾಗಿಲು ನಮಗೆ ಸೂಕ್ತ ಅನ್ನೋದು ತಿಳ್ಕೊಂಡು ಹೋದರೆ ಬಹಳ ಬೆಸ್ಟು. ಇನ್ನೊಂದು ಈಶಾನ್ಯ ಮೂಲೆ, ವಾಯುವ್ಯ ಮೂಲೆ ಮತ್ತು ಅದು ಈಶಾನ್ಯ ಮೂಲೆ ಮತ್ತು ವಾಯುವ್ಯ ಮೂಲೆ, ನೈಋತ್ಯ ಮೂಲೆ, ಈ 3 ಕೂಡ ನಾವು ಅಗ್ನಿಮೂಲೆ ಸಾಮಾನ್ಯವಾಗಿ ಅಗ್ನಿಮೂಲೆಯಲ್ಲೇ ಅಡುಗೆ ಮಾಡುವಂತಹ ಪದ್ಧತಿಯನ್ನು ಆಲ್ಮೋಸ್ಟ್ ಎಲ್ಲ ಬಾಡಿಗೆ ಮನೆಯವರು ಕೂಡ ವಾಸ್ತುನ ಫಾಲೋ ಮಾಡಿರ್ತಾರೆ. ಸಾಮಾನ್ಯವಾಗಿ ತೊಂದರೆ ಕೊಡೋದು ಅಂದರೆ ಈಶಾನ್ಯ ಮೂಲೆ ಮತ್ತು ನೈಋತ್ಯ ಮೂಲೆ, ವಾಯುವ್ಯ ಮೂಲೆ. ಆದಷ್ಟು ಈಶಾನ್ಯ ಮೂಲೆ ಮತ್ತು ವಾಯುವ್ಯ ಮೂಲೆ ಬಹಳ ತೊಂದರೆ ಕೊಡುತ್ತೆ. ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೂ ಕೂಡ ಅದು ನಮಗೆ ತೊಂದರೆ ಕೊಡುತ್ತೆ ಅಂತ ಹೇಳ್ತಾರೆ. ಇನ್ನು ಈಶಾನ್ಯ ಮೂಲೆಯಲ್ಲಿ ದೇವರ ಮನೆ ಇರಬೇಕು. ದೇವರ ಮನೆ ಇದ್ದರೆ ಎಷ್ಟು ನೀಟಾಗಿ ಇಟ್ಕೊಳ್ತಾ ಇದ್ವೋ, ಅಂದರೆ ಅಲ್ಲಿ ಆ ಮೂಲೆಯಲ್ಲಿ ದೇವರು ಪ್ರತಿಷ್ಠಾಪನೆ ಮಾಡಿದಾಗ ನಾವು ಎಷ್ಟು ಸ್ವಚ್ಛವಾಗಿರ್ತೀವೋ ಅಷ್ಟು ಶುದ್ಧವಾದಂಥ ಗಾಳಿ ಬರಬೇಕು. ಆ ರೀತಿಯ ಒಂದು ಪರಿಸರವನ್ನು ನಾವು ಈಶಾನ್ಯ ಮೂಲೆಯಲ್ಲಿ ಇಟ್ಕೋಬೇಕು. ಹಾಗಾಗಿ ಈಶಾನ್ಯ ಮೂಲೆಯಲ್ಲಿ ಮನೆಯನ್ನು ಅಂದರೆ ದೇವ್ರ ಮನೆಯನ್ನು ಕಟ್ಟೋ ಹಾಗಿಲ್ಲ, 5 ಅಡಿ ಒಳಗಡೆ ಬರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಆ ರೀತಿ ನೋಡ್ಕೋಬಹುದು. ಮತ್ತು ನೈಋತ್ಯ ಮೂಲೆಯಲ್ಲಿ ಮಾಸ್ಟರ್ ಬೆಡ್ರೂಮನ್ನು ಮಾಡ್ಕೋಬಹುದು. ಅಲ್ಲಿ ನೀರಿನ ಟ್ಯಾಂಕು ಅಥವಾ ಪೂಜಾ ಮನೆಯನ್ನು ಅಥವಾ ನಿಮ್ಮ ಹೋಗುವಂತಹ ಬಾಡಿಗೆ ಮನೆಯಲ್ಲಿ ಕೆಲವೊಂದು ಮನೆಯಲ್ಲಿ ಪೂಜಾ ರೂಮ್ ಇರೋದಿಲ್ಲ ಅಂತೇಳಿ ನೀವು ಈಶಾನ್ಯ ಮೂಲೆಯಲ್ಲಿ ಇಟ್ಟು ಪೂಜೆ ಮಾಡ್ಕೋಬಹುದು. ನೈಋತ್ಯ ಮೂಲೆಯಲ್ಲಿ ಬೇಡವೇ ಬೇಡ. ಇನ್ನು ಕೆಲವರು ಅಡುಗೆ ಮನೆಯಲ್ಲೇ ದೇವ್ರ ಮನೆ ಮಾಡ್ಕೊಂಡ್ಬಿಡ್ತಾರೆ, ಖಂಡಿತವಾಗ್ಲೂ ಬೇಡ. ಇನ್ನು ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಬರಬೇಕು. ವಾಯುವ್ಯದಲ್ಲಿ ಬೆಡ್ರೂಮ್ ಕೆಲವೊಂದು ಕಡೆ ಬಂದ್ರೂ ಅಲ್ಲಿ ಬಚ್ಚಲು ಮನೆ ಬರ್ಬೋದು ಮತ್ತು ಟಾಯ್ಲೆಟ್ ಬಂದರೆ ಬಹಳ ಸೂಕ್ತ ಅಂತ ಹೇಳ್ತಾರೆ. ಅದನ್ನು ಕೂಡ ನೀವು ಈ ಒಂದು ಬಚ್ಚಲು ಮನೆ ಅಥವಾ ನಾವು ಬಾತ್ರೂಮ್ ಅಂತ ಏನು ಹೇಳ್ತೀವಿ ಅದು ಈಶಾನ್ಯ ಮೂಲೆಯಲ್ಲಿ ಬಂದರೂ ಕೂಡ ಸೂಕ್ತನೇ, ತೊಂದರೆ ಏನಿಲ್ಲ. ಇನ್ನು ಬಾಡಿಗೆ ಮನೆಗೆ ಹೋಗುವವರು ಮೊದಲು ಯಾವ ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಕು? ಒಂದು ಗಣಪತಿ ಫೋಟೋ ಅಥವಾ ಲಕ್ಷ್ಮಿ ಫೋಟೋ ಅಥವಾ ಅಂಬೆಗಾಲಿನ ಕೃಷ್ಣ, ಹಿತ್ತಾಳೆ ಅಥವಾ ಬೆಳ್ಳಿ,
ತಾಮ್ರದಲ್ಲೂ ಸಿಗ್ತಾ ಇದೆ. ಆ 3 ಒಂದು ಲೋಹದಲ್ಲಿ ಯಾವುದಾದ್ರೂ ಒಂದು ಲೋಹವನ್ನು ಬಳಸ್ಕೊಂಡು ನೀವು ಆ ಅಂಬೆಗಾಲಿನ ಕೃಷ್ಣನ ಮೂರ್ತಿಯನ್ನು ತೆಗೆದುಕೊಂಡು ತುಳಸಿ ಒಂದು ದಳ ತುಳಸಿಯನ್ನು ಹಾಕ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡು ಸ್ವಲ್ಪ ಅಕ್ಕಿ ಹಾಕಿ ಒಂದು ಪ್ಲೇಟ್ ತೊಗೊಳ್ಳಿ, ಹಿತ್ತಾಳೆ ಪ್ಲೇಟು. ಅದರಲ್ಲಿ ಸ್ವಲ್ಪ ಅಕ್ಕಿ ಹಾಕಿ ನಿಮ್ಮ 3 ಬೆಟ್ಟಿಗೆ ಎಷ್ಟು ಬರುತ್ತೋ ಅಷ್ಟು ಅಕ್ಕಿ ಹಾಕಿ ಅದ್ರ ಮೇಲೆ ಅಂಬೆಗಾಲಿನ ಕೃಷ್ಣನನ್ನು ಇಟ್ಟು ಅದ್ರ ಮೇಲೆ ನೀವು ಒಂದು ತುಳಸಿ ದಳವನ್ನು ಇಟ್ಕೊಂಡು ನೀವು ಬಾಡಿಗೆ ಮನೆ ನೋಡ್ಕೊಂಡು ಬಂದಿದ್ದೀರಾ. ಸಾಮಾನ್ಯವಾಗಿ ಬಾಡಿಗೆ ಮನೆ ಖಾಲಿ ಮಾಡ್ಕೊಂಡು ಹೋದ್ಮೇಲೆ ಓನರ್ಗಳೆಲ್ಲ ಕ್ಲೀನ್ ಮಾಡಿಸಿರ್ತಾರೆ. ಅಷ್ಟು ಮಾಡಿಸಿದ್ರೆ ಸಾಕು. ಫಸ್ಟು ನೀವು ಮನೆಗೆ ಕಾಲಿಡುವಾಗ ನೋಡ್ಕೊಂಬಂದು ನೀವು ಆ ಮನೆಗೆಲ್ಲ ದುಡ್ಡು ಅಡ್ವಾನ್ಸ್ ಎಲ್ಲ ಕೊಟ್ಟು ನೆಕ್ಸ್ಟು ಶಿಫ್ಟ್ ಆಗ್ತೀವಿ ಅನ್ನೋ ಟೈಮಲ್ಲಿ ಮೊದಲಿಗೆ ಅಲ್ಲಿ ಒಂದು ಕೃಷ್ಣನ ಮೂರ್ತಿ ಅಥವಾ ಗಣಪತಿ ಫೋಟೋ ಅಥವಾ ಲಕ್ಷ್ಮಿ ಫೋಟೋವನ್ನು ಇಡಿ. ಇದರಿಂದ ಎಷ್ಟೋ ನೆಗೆಟಿವ್ ಎನರ್ಜಿಗಳು ಆ ಮನೆಯಲ್ಲಿ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ಹೇಳ್ತಾರೆ. ಅಂದರೆ ಎಲ್ಲ ದೇವರುಗಳಿಗೂ ಮಿಗಿಲಾದವನು ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳೋದ್ರಿಂದ ಅಲ್ಲಿ ಏನೇ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಅಲ್ಲಿ ನಿವಾರಣೆ ಆಗುತ್ತೆ. ಇನ್ನು ಆ ಮನೆಯನ್ನು ಕ್ಲೀನ್ ಮಾಡಿಕೊಂಡು ಅಂದರೆ ಹೊಸದ ಕಸ್ಪರ್ಕೆನ ತೊಗೊಂಡೋಗ್ಬೇಕಂತ ಕೇಳಿದ್ರೆ ಹೊಸ ಕಸ್ಪರ್ಕೆ ಬೇಡ, ಖರೀದಿ ಮಾಡೋದೇ ಬೇಡ. ನೀವು ಹಳೆ ಮನೆಯಲ್ಲಿ ಗೂಡಿಸಿರ್ತೀರಲ್ವ, ಗುಡಿಸ್ಲಿಕ್ಕೆ ಬಳಸ್ತಾ ಇರ್ತೀರ, ಅದೇ ಪರ್ಕೆ ತೊಗೊಂಡೋಗಿ ಕೃಷ್ಣನ ಫಸ್ಟ್ ವಿಗ್ರಹವನ್ನು ಇಟ್ಟ ಮೇಲೆ ಈಶಾನ್ಯ ಮೂಲೆಯಲ್ಲಿ ಇಟ್ಟು ನಂತರ ನೀವು ಪರ್ಕೆ ತೊಗೊಂಡೋಗಿ ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಗೋಮೂತ್ರ ಅಥವಾ ಗೋಮಯ ಹಾಕ್ಕೊಂಡು ಗಂಜಲ ಅಂತ ಹೇಳ್ತೀವಿ, ಹಸುವಿನ ಗಂಜಲ ಅಂತ ಹೇಳ್ತೀವಿ, ಅದನ್ನು ತೊಗೊಂಡೋಗಿ ನೀವು ಅದನ್ನೆಲ್ಲ ಒರೆಸ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ, ಉಪ್ಪು ಬೇಡ. ಒರೆಸ್ಬಿಟ್ಟು ಮನೆ ಮುಂದೆ ಮನೆ ಒಳಗಡೆ ಎಲ್ಲ ರಂಗೋಲಿ ಬಿಟ್ಟು ನಂತರ ನೀವು ಒಂದು ಪಾತ್ರೆಯಲ್ಲಿ ನೀರನ್ನು ತೊಗೊಂಡು ಹೋಗಬೇಕು. ಅಂದರೆ ಬಿಂದಿಗೆ ಅಂತ ಇದು ಕೊಡಪಾನ ಅಂತೀವಿ. ಅದರಲ್ಲಿ ಸಾಮಾನ್ಯವಾಗಿ ಸ್ಟೀಲ್ ಬೇಡ, ಹಿತ್ತಾಳೆ ಬಳಸಿದ್ರೆ ಬಹಳ ಶ್ರೇಷ್ಠ. ತಾಮ್ರ ಹಿತ್ತಾಳೆ ಬಳಸಿದ್ರೆ ಇನ್ನೂ ಒಳ್ಳೆಯದು. ಅದರಲ್ಲಿ ಒಂದು ಬಿಂದಿಗೆ ನೀರನ್ನು ತೊಗೊಂಡು ಹೋಗಬೇಕು. ಬಿಂದಿಗೆ ಜೊತೆಗೆ ಒಂದು ಲೋಟವನ್ನು ಕೂಡ ತೊಗೊಂಡೋಗಿ, ಚಿಕ್ಕದೊಂದು ಲೋಟ ತಗೊಂಡೋಗಿ ಅಲ್ಲಿಗೆ ಹಸು ಕರು ಹೇಗೆ ಹಾಗೆ ಬಿಂದಿಗೆ ತಾಯಿ ಆದರೆ ಮಗು ಲೋಟ ಅಂತ ಹೇಳ್ತಾರೆ. ಈ ಎರಡನ್ನು ತೊಗೊಂಡೋಗಿ ಆ ಮನೆಯ ಈಶಾನ್ಯ ಮೂಲೆಯಲ್ಲಿ ನೀವು ಕೃಷ್ಣನ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿರ್ತೀರಲ್ವ ಆ ಮೂಲೆಯಲ್ಲಿ ಬಿಂದಿಗೆ ಮತ್ತು ಲೋಟವನ್ನು ಇಡಬೇಕು. ಇದು ಮನೆ ಕ್ಲೀನ್ ಆದಮೇಲೆ ನೀವು ಮನೆ ನಾಳೆ ಬೆಳಗ್ಗೆ ಹಾಲು ಉಕ್ಕಿಸ್ತೀರಿ ಅನ್ನೋ ಟೈಮಲ್ಲಿ ಫಸ್ಟು ಬಿಂದಿಗೆ ಹೋಗಬೇಕು. ಕೃಷ್ಣನ ವಿಗ್ರಹ ಆಲ್ರೆಡಿ ಹೋಗಿರುತ್ತೆ. ಸೆಕೆಂಡು ಆ ಒಂದು ಈಶಾನ್ಯ ಮೂಲೆಯಲ್ಲಿ ನೀವು ದೇವ್ರ ಮನೆಯಲ್ಲಿ ದೀಪವನ್ನು ಹಚ್ಚಬೇಕು. ದೀಪ ಹಚ್ಚಿ ಅದ್ರ ಮುಂದೆ ಒಂದು ಕನ್ನಡಿಯನ್ನು ಇಡಿ. ದೀಪದ ಮುಂಭಾಗ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ನೀವು ಕನ್ನಡಿಯನ್ನು ಇಡಿ. ಇದು ಬಹಳನೇ ಒಳ್ಳೆಯದು. ಮೂರನೇದು ತುಳಸಿ ಕಟ್ಟೆಯನ್ನು ಮನೆಯ ಒಳಗಡೆ ತಗೊಂಡು ಹೋಗಿ. ತುಳಸಿ ಕಟ್ಟೆ ಚಿಕ್ಕದಾಗಿ ಒಂದು ಪಾಟ್ ತೊಗೊಂಡು ಆ ಪಾಟಲ್ಲಿ ಮಣ್ಣು ಹಾಕಿ ಅದರಲ್ಲಿ ನೀವು ತುಳಸಿ ಕಟ್ಟೆಯನ್ನು ಹಾಕ್ಕೊಂಡು ಅಂದರೆ ತುಳಸಿ ಗಿಡವನ್ನು ನೆಟ್ಕೊಂಡು ಅದನ್ನು ನೀವು ತೊಗೊಂಡೋಗಿ. ಇದು 3ನೇ ಐಟಮು. 4ನೇದೇನು ಅಂದರೆ ಮಂಗಳ ದ್ರವ್ಯಗಳು, ಅರಿಶಿಣ, ಕುಂಕುಮ, ಹೂವು, ಅಕ್ಷತೆ, ಗೆಜ್ಜೋಸ್ರ, ದೇವ್ರ ಫೋಟೋಗಳು, ನಿಮ್ಮ ಹಳೆ ಮನೆಯಲ್ಲಿ ಪೂಜೆ ಮಾಡ್ತಾ ಇರ್ತೀರಲ್ಲೋ ಆ ಫೋಟೋಗಳನ್ನು ತೊಗೊಂಡೋಗಿ. ಮತ್ತು ಆ ದಿನ ನೀವು ಮನೆಗೆ ಹೋಗ್ತಾ ಇದ್ದೀರಾ ಅಂದರೆ ಆಲುಕ್ಸಕ್ಕೆ ಆ ದಿನ ನೀವು ಬೆಳಗ್ಗೆನೇ ಅಥವಾ ಹಿಂದಿನ ದಿನನೇ ಖರೀದಿ ಮಾಡಿ ಇಡ್ಬೋದು. ನೀವು ಈ 3 ಪ್ಯಾಕೆಟ್ ಉಪ್ಪನ್ನು ಖರೀದಿ ಮಾಡಿ, ಕಲ್ಲುಪ್ಪನ್ನು ಖರೀದಿ ಮಾಡಿಕೊಂಡು ಆ ಮನೆಗೆ ತಗೊಂಡೋಗಿ ಇಡಿ. ಆ ಮನೆಗೆ ಒಂದು ವಾರದವರೆಗೂ ನೀವು ಉಪ್ಪನ್ನು ಖರೀದಿಸುವಾಗಿಲ್ಲ ಮತ್ತು ಕಸ್ಪರ್ಕೆಯನ್ನು ಕೂಡ ನೀವು ಖರೀದಿಸುವಾಗಿಲ್ಲ, ಹೊಸ ಕಸ್ಪರ್ಕೆಯನ್ನು ಖರೀದಿಸುವಾಗಿಲ್ಲ, ಅಂದರೆ ಪರ್ಚೇಸ್ ಮಾಡುವಾಗಿಲ್ಲ. ಇದನ್ನು ತಗೊಂಡೋಗಿ ನೀವು ಫಸ್ಟು ಹಳೆ ಪರ್ಕೆನೇ ಯೂಸ್ ಮಾಡ್ತಾಯಿರಿ. ಒಂದು ವಾರ ಆದಮೇಲೆ ನೀವು ಹೊಸ ಪರ್ಕೆಗಳನ್ನು ನೀವು ತೊಗೋಬೋದು, ತೊಂದರೆ ಇಲ್ಲ. ಇನ್ನು ಹಾಲನ್ನು ಉಕ್ಕಿಸುವ ಶಾಸ್ತ್ರ ಈಶಾನ್ಯ ಮೂಲೆಯಲ್ಲೇ ಆಗಬೇಕು. ಆದಷ್ಟು ಸ್ಟೀಲ್ ಪಾತ್ರೆ ಬೇಡ, ಹಿತ್ತಾಳೆ ತಾಮ್ರವನ್ನು ಬಳಸ್ಬೋದು ಅಥವಾ ಮಣ್ಣಿನ ಮಡಿಕೆ ಕೂಡ ಬಳಸಿ ಅದರಲ್ಲಿ ಹಾಲು ಸ್ವಲ್ಪ ತಳಭಾಗದಲ್ಲಿ ಬಿಟ್ಟು ನೀವು ಹಾಲು ಉಕ್ಸೋಕೆ ಹೋಗಬೇಡಿ. ಅರ್ಧ ಲೀಟ್ರ್ ಹಾಲನ್ನು ಫುಲ್ ಹಾಲು ಹಾಕ್ಬಿಟ್ಟು ಆ ಪಾತ್ರೆಗೆ, ಆದಷ್ಟು ಹೊಸ ಪಾತ್ರೆನೇ ಬೇಕು, ಹಳೆ ಪಾತ್ರೆಯಲ್ಲಿ ಯೂಸ್ ಮಾಡಿರೋ ಪಾತ್ರೆಯಲ್ಲಿ ಹಾಲು ಉಕ್ಸೋದು ಬೇಡ. ಅದು ಈಶಾನ್ಯ ಮೂಲೆಯಲ್ಲಿ ಹರಿಯೋ ಹಾಗೆ ಅಂದರೆ ಉಕ್ಕಿ ಬರುವ ಹಾಗೆ ನೋಡ್ಕೊಳ್ಳಿ. ಹಾಲು ಉಕ್ಕಿದ ತಕ್ಷಣ ನೀವು ಹೆಣ್ಮಕ್ಳು ಮನೆಯಲ್ಲಿ ಇರುವಂತಹ ಎಲ್ಲರೂ ಕೂಡ ಹಿರಿಯರಾದರೆ ಹಿರಿಯರು ಎಲ್ಲ ಮನೆಯಲ್ಲಿ ಒಂದು 3 ಜನ ಇದ್ದೀರಾ, 5 ಜನ ಇದ್ದೀರಾ, ಎಲ್ಲರೂ ಕೂಡ ಸ್ವಲ್ಪ ಸಕ್ಕರೆಯನ್ನು ಹಾಲು ಉಕ್ಕುವಾಗ ಹಾಕಿ ಅದಕ್ಕೆ ಸ್ವಲ್ಪ ರವೆಯನ್ನು ಹಾಕಿ ಅಥವಾ ಹಾಲನ್ನು ಕೂಡ ನೈವೇದ್ಯ ಮಾಡ್ಬೋದು ದೇವರಿಗೆ. ಪೂಜೆ ಆಗಿರುತ್ತಲ್ವ ಇಲ್ಲಿ ದೇವ್ರ ಮನೆಯಲ್ಲಿ, ಅದೇ ಹಾಲನ್ನು ಪೂಜೆ ಆದಮೇಲೆ ಹಾಲು ಉಕ್ಕಿಸ್ಬೇಕು. ಹಾಲು ಉಕ್ಸಿದಂಥ ಹಾಲನ್ನೇ ನೀವು ಸಜ್ಜಿಗೆ ಥರ ಮಾಡಿನಾರು ನೈವೇದ್ಯ ಮಾಡ್ಬೋದು ಅಥವಾ ಹಾಲು ಸಕ್ಕರೆಯನ್ನು ಕೂಡ ನೈವೇದ್ಯ ಮಾಡಿ ಬಂದಿರುವಂಥವರಿಗೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಕೊಟ್ಟು ಉಡಿ ತುಂಬಿ ಅವರಿಗೆ ಆ ಹಾಲನ್ನೇ ಕಾದಿರುತ್ತಲ್ಲ ಹಾಲು ಉಕ್ಕಿ ಅದನ್ನೇ ನೀವು ಮುತ್ತೈದೆಯರಿಗೆ ಕೊಡ್ಬೋದು ಕುಡಿಯಲಿಕ್ಕೆ, ಅಥವಾ ಕಾಫಿ ಮಾಡಿ ಕೊಡ್ಬೋದು, ಅಥವಾ ಸ್ವಲ್ಪ ನೀವು ಏನಾದ್ರು ತಿಂಡಿ ಮಾಡ್ಕೊಂಡು ಹೋಗಿದ್ರೆ ತಿಂಡಿ ಕೊಟ್ಟು ಅವ್ರಿಗೆ ಕಾಫಿ ಕೊಟ್ಟು ಅದೇ ಹಾಲಲ್ಲಿ ನಂತರ ನೀವು ಅವರಿಗೆ ಉಡಿ ತುಂಬಿದ್ರೆ ಇನ್ನೂ ಬಹಳ ಒಳ್ಳೆಯದು ಅಂತಲೇ ಹೇಳ್ತಾರೆ. ಆದಷ್ಟು 5 ಜನಕ್ಕೆ 3 ಜನಕ್ಕೆ ನಿಮ್ಮ ಕೈಲಿ ಯಥಾಶಕ್ತಿ ಅಂತ ಹೇಳ್ತೀವಿ, ದಕ್ಷಿಣೆಯನ್ನು ಇಡಬೇಕು. ತೆಂಗಿನಕಾಯಿ ಇಡುವಂತಹ ಅಭ್ಯಾಸ ಇದ್ದರೆ ಇಡಿ. ತೆಂಗಿನಕಾಯಿ ತುಂಬ ರೇಟು ಮೇಡಮ್ ಇಡೋಕ್ಕಾಗಲ್ಲ ಅನ್ನೋರು ಬೆಲ್ಲದಚ್ಚನ್ನು ಇಡಿ.
ವೀಳ್ಯದೆಲೆ ಅಡಿಕೆ, ಕಾಯಿನ್ನು ಅಂದರೆ 5 ರುಪೀಸ್ ಕಾಯಿನ್ ಇಡಿ ಅಥವಾ 1 ರೂಪಾಯಿ ಕಾಯಿನ್ನೇ ಇಡಿ, ದಕ್ಷಿಣೆ ಇಡಲೇಬೇಕು. ಬಾಳೆಹಣ್ಣು ಇಡಿ, ಅರಿಶಿನ ಕುಂಕುಮ ಹೂವು ಇಡಿ. ಇದಿಷ್ಟನ್ನು ಇಟ್ಟು ಅವರಿಗೆ ಉಡಿ ತುಂಬಿ ಇನ್ನೇನು ಒಳಗಡೆ ಮತ್ತು ಮುಂಭಾಗದಲ್ಲೆಲ್ಲ ಸಾರಿಸ್ಬಿಟ್ಟು ರಂಗೋಲಿ ಹಾಕೋದು ನಿಮಗೆಲ್ಲ ಗೊತ್ತೇ ಇದೆ. ಇದಿಷ್ಟು ಕೂಡ ಪೂಜೆ ಆಗಿದೆ. ಮತ್ತು ಆ ಮನೆಗೆ ಫೋಟೋ ಹೇಳಿದ್ನಲ್ಲ, ಫೋಟೋ ತಗೊಂಡು ಹೋಗ್ಬೋದು. ಆದಷ್ಟು ಆ ಮನೆಗೆ ಮುರಿದಿರೋ ಬಕೆಟ್ಗಳು, ಹಳೆ ಇನ್ನೇನು 2 ದಿನ ಯೂಸ್ ಮಾಡಿದ್ರೆ ಹೋಗುವಂತಹ ಬಕೆಟ್ಗಳು, ಖಾಲಿ ಬಿಂದಿಗೆಗಳು ಇವನ್ನೆಲ್ಲ ದಯವಿಟ್ಟು ಶಿಫ್ಟ್ ಮಾಡೋಕ್ಕೆ ಹೋಗಬೇಡಿ. ಹಳೆ ಬಟ್ಟೆಗಳು ಅವೆಲ್ಲ ನೆಗೆಟಿವ್ ಎನರ್ಜಿ ಜಾಸ್ತಿ. ಆಮೇಲೆ ಮೆಡಿಷನ್ಸು, ಯಾವುದೋ ಕಾಲದಲ್ಲಿ ತಂದಿರುವಂತಹ ಮೆಡಿಷನ್ಸ್ನೆಲ್ಲ ಮತ್ತು ಕ್ರೀಮ್ಗಳು, ಆಯುರ್ವೇದಿಕ್ ಇರ್ಬೋದು ಅಥವಾ ಈ ಮೆಡಿಕಲಲ್ಲಿ ತರುವಂತಹ ಹಳೆಯ ಕ್ರೀಮ್ಗಳು, ಎಕ್ಸ್ಪೈರಿ ಡೇಟ್ ಆಗಿರೋ ಕ್ರೀಮ್ಗಳು, ಇಂಥವನ್ನೆಲ್ಲ ಇಟ್ಕೊಂಡು ದಯವಿಟ್ಟು ಬೇರೆ ಮನೆಗೆ ಹೋಗಬೇಡಿ. ಆದಷ್ಟು ಎಲ್ಲಿ ಹಳೆ ಮನೆ ಇರುತ್ತಲ್ವ ಅಲ್ಲೇ ಅದನ್ನೆಲ್ಲ ಕಸಕ್ಕೆ ಹಾಕ್ಬಿಟ್ಟು ಅದನ್ನೆಲ್ಲ ನೀಟಾಗಿ ತೆಗೆದಾಕ್ಬಿಡಿ. ಇದರಿಂದ ಎಷ್ಟೋ ನೆಗೆಟಿವ್ ಎನರ್ಜಿಗಳು ನಿವಾರಣೆ ಆಗುತ್ತೆ ಅಂತ ತಿಳ್ಕೊಬೋದು. ನಾನು ಹೇಳಿದ್ನೆಲ್ಲ ಉಡಿ ತುಂಬಲಿಕ್ಕೆ ಹಣ್ಣು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು. ನಿಮ್ಮ ಕೈಯಲ್ಲಿ 5 ಜನಕ್ಕಾಗಲಿಲ್ಲ ಅಂದರೆ ಒಬ್ರಿಗಾದ್ರೂ ಸಂಜೆ ನೀವು ಬೆಳಗ್ಗೆ ಹಾಲು ಉಕ್ಕಿಸ್ತೀರಾ ಅಂದರೆ ಟೈಮಿಂಗ್ಸ್ ನೋಡ್ಕೊಂಡು ಬೆಳಗ್ಗೆ ಹಾಲು ಉಕ್ಕಿಸ್ತೀರಾ ಅಂದರೆ ಸಂಜೆ ಹಾಲು ಉಕ್ಸೋದು ಬೇಡ, ಬೆಳಗ್ಗೆನೇ ಮಾಡಬೇಕು. ಆ ದಿನ ಬೆಳಗ್ಗೆ ನಿಮಗೆ ಟೈಮ್ ಆಗಲಿಲ್ಲ ಮುತ್ತೈದೆಯರಿಗೆ ಕುಂಕುಮ ಕೊಡಲಿಕ್ಕೆ ಅಂದರೆ ಆ ದಿನ ಸಂಜೆನಾದರೂ ನೀವು ಮುತ್ತೈದೆಯರನ್ನ ಕರೆದು ಅಂದರೆ ಮನೇಲಿ ದೀಪ ಹಚ್ಚಿ, ಆ ದಿನ ಸಂಜೆ ದೀಪ ಹಚ್ಚಿ, ದೀಪದ ಮುಂದೆ ಲಕ್ಷ್ಮೀ ಸಹಸ್ರನಾಮ ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡಿ ಆ ಕುಂಕುಮವನ್ನೇ ನೀವು ಮನೇಲಿರೋರು ಕೂಡ ಬಳಸ್ಬೋದು. ಮತ್ತು ಆ ದಿನ ಸಂಜೆ ಯಾರು ಒಬ್ಬರು ಮುತ್ತೈದೆಯರಿಗೆ ಕರೆದ್ಬಿಟ್ಟು ಅವರಿಗೂ ಕೂಡ ನೀವು ಈ ಉಡಿಯನ್ನು ತುಂಬೋದು. ಅದನ್ನು ಒಂದು ಲೋಟ ಕಾಫಿ ಮಾಡಿಕೊಟ್ರೂ ಸಾಕು. ಬೆಳಗ್ಗೆ ಕಾಯಿಸಿರುವಂಥ ಹಾಲನ್ನು ಅಂದರೆ ಹಾಲು ಉಕ್ಸಿರ್ತೀರಲ್ವ ಅದನ್ನು ನೀವು ಮಾಡ್ಕೊಂಡು ಕುಡಿದ್ರೆ ಸಂಜೆ ಅದು ಬಂದಾಗ ಬೇರೆ ಹಾಲನ್ನು ಹಾಕ್ಬಿಟ್ಟು ಅವ್ರಿಗೆ ಕಾಫಿ ಮಾಡಿ ಅವ್ರಿಗೊಂದು ಬ್ಲೌಸ್ ಪೀಸು, ಬಳೆ, ಅರಿಶಿನ ಕುಂಕುಮ, ಹೂವು, ಕಾಯಿ, ಕೊಬ್ಬರಿ ಇದ್ದರೆ ಕೊಬ್ಬರಿ ಗಿಡಕ್ಕಿದ್ರೆ ಕೊಬ್ಬರಿ ಅಥವಾ ಬೆಲ್ದಚ್ಚಿದ್ರೆ ಬೆಲ್ದಚ್ಚು ಇಟ್ಬಿಟ್ಟು ಅವರಿಗೆ ಉಡಿ ತುಂಬಿ ಒಬ್ಬರಿಗೆ ಮಾಡಿದ್ರೂ ಕೂಡ ಒಳ್ಳೆಯದಾಗುತ್ತೆ. 3 ಜನಕ್ಕೆ ಮಾಡಿದ್ರೂ ಒಳ್ಳೆಯದಾಗುತ್ತೆ, 5 ಜನಕ್ಕೆ ಮಾಡಿದ್ರೂ ಒಳ್ಳೆಯದಾಗುತ್ತೆ. ಒಟ್ಟಿಗೆ ಈ ಒಂದು ಶಾಸ್ತ್ರ ಸಂಪ್ರದಾಯವನ್ನು ನೀವು ಆದಷ್ಟು ಪಾಲನೆ ಮಾಡೋದು ಒಳ್ಳೆಯದು. ಇನ್ನು ಮನೆಯ ಮುಂಭಾಗದಲ್ಲಿ ಆದಷ್ಟು ಒಡೆದಿರೋ ಬಕೆಟ್ಗಳು, ಮುಳ್ಳಿನ ಗಿಡಗಳು, ಈ ಗುಲಾಬಿ ಗಿಡ ಇರ್ಬೋದು, ರೋಸ್ ಗಿಡ ಅಥವಾ ಇದು ಬರುತ್ತಲ್ಲ ಅಲೋವೆರಾ ಜೆಲ್ಲಿಂದು ಆ ಗಿಡಗಳನ್ನು ದಯವಿಟ್ಟು ಇಡಬೇಡಿ. ಇದರಿಂದ ನೆಗೆಟಿವ್ ಎನರ್ಜಿಗಳು ಜಾಸ್ತಿ ಆಗುತ್ತೆ. ಮನೆ ಮುಂಭಾಗದಲ್ಲಿ ಒಳಗಡೆ ತಂದಿಟ್ಟಿರ್ತೀರ ತುಳಸಿನ, ಅದನ್ನು ಸಂಜೆವರೆಗೂ ಅಲ್ಲೇ ಇರಲಿ. ಮರುದಿನ ಬೆಳಗ್ಗೆ ನೀವು ಆಲೋಚಿಸಿದ ಮರುದಿನ ಬೆಳಗ್ಗೆ ನೀವು ಅದನ್ನು ತೊಗೊಂಬಂದು ಹೊರಗಡೆ ಇಟ್ಟು ಮನೆ ಮುಂಭಾಗದಲ್ಲಿ ಇಟ್ಟರೆ ಭಾಳ ಒಳ್ಳೆಯದು. ಆದಷ್ಟು ಈಶಾನ್ಯ ಮೂಲೆಯಲ್ಲಿ ತುಳಸಿ ಗಿಡವನ್ನು ಇಡಬೇಡಿ. ಯಾವುದೇ ವಸ್ತುಗಳನ್ನಾದರೂ ಕೂಡ ನೈಋತ್ಯ ಭಾಗದಲ್ಲಿ ಭಾರವಾಗಿರ್ಬೇಕು ವಸ್ತುಗಳನ್ನು ಇಡಬೇಕು. ಈಶಾನ್ಯ ಮೂಲೆಯಲ್ಲಿ ಆದಷ್ಟು ಸ್ವಚ್ಛವಾಗಿರಬೇಕು. ಯಾವುದೇ ಭಾರಯುತವಾದ ವಸ್ತುಗಳನ್ನು ಇಡಬೇಡಿ. ಇಲ್ಲಿ ಕಸಪರ್ಕೆ ಹೇಳಿದ್ನಲ್ಲ, ಹೊಸ ಕಸಪರ್ಕೆಯನ್ನು ಖರೀದಿಸೋದು ಬೇಡ. ಕೆಲವರು ಏನು ಮಾಡ್ತೀರಾ ಅಂದರೆ ಕಸ ಎಲ್ಲ ಗುಡಿಸ್ಬಿಟ್ಟು ಈ ರೀತಿ ಸ್ಟ್ರೈಟಾಗಿ ನಿಲ್ಲಿಸ್ತೀರ ಕಸಪರ್ಕೆನ. ದಯವಿಟ್ಟು ಹಾಗೆ ಮಾಡಬೇಡಿ. ಆ ಮನೆಯಲ್ಲಿ ಜಗಳಗಳು ಜಾಸ್ತಿ. ಹಣದ ಸಮಸ್ಯೆ ಇರೋದಿಲ್ಲ, ಆದರೆ ಆ ಮನೆಯಲ್ಲಿ ಗಂಡ ಹೆಂಡತಿಗೆ ತುಂಬ ಜಗಳ ಶುರುವಾಗುತ್ತೆ. ಆದಷ್ಟು ಅದನ್ನೆಲ್ಲಾದರೂ ಒಂದು ದಾರವನ್ನು ಕಟ್ಟಿ ಡೋರ್ ಹಿಂಭಾಗ, ಮೇನ್ ಡೋರ್ ಬೇಡ, ಬೆಡ್ರೂಮಲ್ಲೋ ಅಥವಾ ಕಿಚನಲ್ಲೋ ಎಲ್ಲಾದರೂ ಒಂದು ಡೋರಲ್ಲಿ ನೀವು ಇದನ್ನು ದಾರ ಕಟ್ಟಿ ನೀಟಾಗಿ ಒಂದು ಕಡೆ ಸೇರಿಸ್ಬಿಟ್ರೆ ಆಯಿತು. ಆ ಮನೆಯಲ್ಲಿ ಎಷ್ಟು ದೀಪ ಹಚ್ಚುತ್ತೀರೋ ಅಷ್ಟು ಒಳ್ಳೆಯದು. ಆ ದಿನ ಅಂದರೆ ಪ್ರತಿದಿನವೂ ಹಚ್ಚಬೋದು. ತುಳಸಿ ಕಟ್ಟೆ ಮುಂಭಾಗ ಇರ್ಬೋದು, ಮನೆಯ ಒಳಗಡೆ ದೇವ್ರ ಮುಂಭಾಗದಲ್ಲಿ ದೀಪವನ್ನು ಹಚ್ಚಿದ್ರೆ ಬಹಳ ಶ್ರೇಷ್ಠ. ದೀಪಕ್ಕೆ ಬಹಳ ಶಕ್ತಿ ಇದೆ. ನೆಗೆಟಿವ್ ಎನರ್ಜಿಗಳನ್ನು ದೂರ ಮಾಡುವಂತಹ ಶಕ್ತಿ ಇರೋದು ದೀಪಕ್ಕೆ. ಹಾಗಾಗಿ ದೀಪಕ್ಕೆ ಆದಷ್ಟು ಕೊಬ್ಬರಿ ಎಣ್ಣೆಯನ್ನು ಬಳಸಿದ್ರೆ ಬಹಳ ಶ್ರೇಷ್ಠ. ತುಪ್ಪ ಬಳಸಿದ್ರೆ ಇನ್ನೂ ಶ್ರೇಷ್ಠ. ಕೆಲವು ಕಡೆ ಹರಳೆಣ್ಣೆ ಬಳಸ್ತಾರೆ. ಅದು ನಿಮ್ಮ ಅನುಕೂಲ ನೋಡ್ಕೊಂಡು ಮಾಡ್ಕೊಳ್ಳಿ. ಇನ್ನು ಕಳಶ ಪ್ರತಿಷ್ಠಾಪನೆ ಮಾಡಬೇಕಂತ ಕೇಳಿದ್ದೀರಾ. ನಿಮಗೆ ಅಭ್ಯಾಸ ಅಂದರೆ ನೀವು ಹೊಸ್ದಾಗಿ ಮಾಡ್ತಾಯಿದ್ದೀರಾ, ನಾವು ಅದನ್ನು ಶುರು ಮಾಡ್ಕೊಂಡು ಹೋಗ್ತೀವಿ. ಇನ್ಮೇಲೆ ಒಂದು ಸರಿ ನೀವು ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಅದನ್ನು ನಿಲ್ಲಿಸೋ ಆಗಿಲ್ಲ. ನಾವಿನ್ನು ಈ ಮನೆಗೆ ಬಂದಮೇಲೆ ಕಳಶವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ರೂಢಿ ಮಾಡ್ಕೊತೀವಿ ಅನ್ನಂಗಿದ್ರೆ ಆ ರೀತಿ ಅಭ್ಯಾಸ ಮಾಡ್ಕೋಬೋದು. ಇಲ್ಲದೇ ಇದ್ದರೆ ಬೇಡ. ಇದಿಷ್ಟೂ ಕೂಡ ಹೊಸ ಮನೆಗೆ ಬಾಡಿಗೆ ಮನೆಗೆ ಹೋಗುವಾಗ ನೀವು ಇರುವಂತಹ ಒಂದು ಮಂಗಳ ದ್ರವ್ಯಗಳನ್ನಾಗಿರ್ಬೋದು. ತುಂಬ ಜನ ಕೇಳಿರೋದು ಅದೇ ಪ್ರಶ್ನೆನೇ, ಯಾವ ರೀತಿ ಹೋಗಬೇಕು, ಯಾವಾಗ ಹೋಗಬೇಕು. ಅಧಿಕ ಮಾಸದಲ್ಲಿ ದಯವಿಟ್ಟು ಬೇಡ. ಅಧಿಕ ಮಾಸದಲ್ಲಿ ಹೊಸ ಮನೆಗೆ ಹೋಗೋದು ಅಥವಾ ಹೊಸ ವಸ್ತುಗಳನ್ನು ಖರೀದಿ ಮಾಡೋದು ಬೇಡ. ಅಧಿಕ ಮಾಸ ಈಗ ಆಲ್ರೆಡಿ ಆಗೋಗಿದೆ. ಈಗ ಜ್ಯೇಷ್ಠ ಮಾಸ ಶುರುವಾಗಿದೆ. ಇದು ನಿಜ ಜ್ಯೇಷ್ಠ ಮಾಸ ಅಂತ ಕರಿತೀವಿ. ಇದರಲ್ಲಿ ಯಾವ ದಿನ ನಾವು ಗೃಹಪ್ರವೇಶ ಮಾಡ್ಬೋದು ಅಥವಾ ಹೊಸ ಬಾಡಿಗೆ ಮನೆಗೆ ಅಂದರೆ ಓನರ್ಗಳು ತುಂಬ ಕಾಟ ಕೊಡ್ತಾ ಇದ್ದಾರೆ, ಮೇಡಮ್ ನಮ್ಮ ಖಾಲಿನ ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ ಅಂತ ತುಂಬ ಜನ ಕಮೆಂಟಲ್ಲಿ ಕೇಳಿದ್ದೀರಾ. ಅಂಥವರು ಹೋಗಲೇಬೇಕು ಅನ್ನೋರು ಈ ತಿಂಗಳು ಜೂನ್ ತಿಂಗಳಲ್ಲಿ 29 ಜೂನು
ನಮಗೆ 2026ನೇ ಇಸ್ವಿ ಸೋಮವಾರ ಬಂದಿದೆ. ಆ ದಿನ ವಟಸಾವಿತ್ರಿ ವ್ರತ ಬಂದಿದೆ ಒಂದು. ಎರಡನೇದು ನಮಗೆ ಕಾರ ಹುಣ್ಣಿಮೆ ಬಂದಿರೋದ್ರಿಂದ ಆ ದಿನ ಬಹಳ ಶ್ರೇಷ್ಠವಾದದ್ದು. ಹೋಗುವಂತಹ ಅನುಕೂಲ ಇದ್ದರೆ ಆ ದಿನ ನೀವು ಹೊಸ ಬಾಡಿಗೆ ಮನೆಗೆ ಹೋಗುವಂತಹ ವ್ಯವಸ್ಥೆನ ಮಾಡ್ಕೋಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ವಿಡಿಯೋನ ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ ಯು.